ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸನ್ನಾಸ್ ಅನ್ನೋ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇದು ಇಡ್ಲಿ ಥರನೇ ಇರುತ್ತೆ, ಬಟ್ ಇದರ ಇಂಗ್ರೀಡಿಯೆಂಟ್ಸ್ ಬಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ತುಂಬ ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ಬರುತ್ತೆ. ಇದು ಮಂಗಳೂರು, ಗೋವಾ, ಈವನ್ ಮಡಿಕೇರಿ ಸೈಡಲ್ಲಿ ಕೂಡ ಇದನ್ನು ಮಾಡ್ತಾರೆ. ನಾನ್ ವೆಜ್ ಕರಿಗಳ ಜೊತೆ ಒಳ್ಳೆ ಕಾಂಬಿನೇಷನ್, ಅಲ್ಲದೆ ವೆಜಿಟೇಬಲ್ ಕರಿಗಳ ಜೊತೆ ಕೂಡ ಇದನ್ನು ಸರ್ವ್ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ವೆರೈಟಿ ಆಫ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಹೇಗೆ ಮಾಡೋದು ಬನ್ನಿ ನೋಡೋಣ. ನಾನಿಲ್ಲಿ 1 ಕಪ್ ಆಗುವಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಇಡ್ಲಿ ಅಕ್ಕಿ ಇದ್ದರೆ ಇಡ್ಲಿ ಅಕ್ಕಿನ ಕೂಡ ನೀವು ಉಪಯೋಗ ಮಾಡ್ಬೋದು. ರೇಷನ್ ಅಕ್ಕಿನಲ್ಲಿ ಕೂಡ ನೀವು ಇದನ್ನು ಮಾಡ್ಬೋದು. ಇದಕ್ಕೆ ಅಂದಾಜು 2 ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ತೆಗೆದಿಟ್ಕೊಂಡಿದ್ದೀನಿ. ಹಾಗೂ ಇದನ್ನು ಒಂದು 3 ಗಂಟೆಗಳ ಕಾಲ ನೆನೆ ಹಾಕಬೇಕಾಗತ್ತೆ. ಚೆನ್ನಾಗಿ ನೆನೆ ಹಾಕಬೇಕು. ನಾನಿಲ್ಲಿ ಸಂಜೆ ನೆನೆಸಿದ್ದೀನಿ ಹಾಗೂ ರಾತ್ರಿ ಇದನ್ನು ರುಬ್ತಾ ಇದ್ದೀನಿ. ಏನು ನೆನೆ ಹಾಕಿರುವ ಅಕ್ಕಿ ಹಾಗೂ ಉದ್ದಿನ ಬೇಳೆ ಏನಿರುತ್ತೆ ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಅನ್ನ, ನಾವೇನು ಅನ್ನ ಊಟಕ್ಕೆ ಯೂಸ್ ಮಾಡ್ತೀವಿ ಅದೇ ಅನ್ನನೇ ಅರ್ಧ ಕಪ್ ತೊಗೊಂಡಿದ್ದೀನಿ. ಹಾಗೂ ಅರ್ಧ ಕಪ್ಪಷ್ಟು ತೆಂಗಿನಕಾಯಿದು ಬಿಳಿ ಭಾಗ ಮಾತ್ರ ಹಾಕ್ಕೊಳ್ಬೇಕು. ಆ್ಯಂಡ್ 2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಡ್ರೈ ಈಸ್ಟ್ 1 ಚಮಚದಷ್ಟು ತೊಗೊಂಡಿದ್ದೀನಿ. ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಇಲ್ಲಿ ಈಸ್ಟ್ ಮೇನ್ ಇಂಗ್ರೀಡಿಯೆಂಟ್ ಆಗುತ್ತೆ ಫರ್ಮೆಂಟೇಷನ್ಗೆ. ಮೊದಲೆಲ್ಲ ಇದಕ್ಕೆ ಕಳ್ಳು ಅಥವಾ ಟೊಡ್ಡಿ ಏನಿರುತ್ತೆ ಅದನ್ನು ಉಪಯೋಗ ಮಾಡ್ತಾಯಿದ್ರು. ಅದರ ಬದಲಿಗೆ ಈಸ್ಟ್ ಕೂಡ ನಾವಿಲ್ಲಿ ಉಪಯೋಗ ಮಾಡ್ಬೋದು. ಡ್ರೈ ಈಸ್ಟ್ ಏನಿರುತ್ತೆ 1 ಚಮಚದಷ್ಟು ನಾನು ಈ ಮೆಷರ್ಮೆಂಟ್ಗೆ 1 ಸ್ಪೂನಷ್ಟು ಡ್ರೈ ಈಸ್ಟ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ. ಇಡ್ಲಿಗೆ ಸಾಧಾರಣ ತರ್ತರಿಯಾಗಿರುತ್ತೆ, ಬಟ್ ಈ ಸನ್ನಾಸ್ಗೆ ತುಂಬ ನೈಸಾಗಿ ನೀವು ರುಬ್ಕೊಳ್ಬೇಕಾಗತ್ತೆ. 4 ರಿಂದ 5 ಗಂಟೆ ಆದಾಗ ಚೆನ್ನಾಗಿ ಹುದುಗಿ ಬಂದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ತುಂಬ ಗಟ್ಟಿಯಾಗಿ ಕೂಡ ಹಿಟ್ಟಿರಬಾರ್ದು, ಅದೇ ರೀತಿ ತುಂಬ ತೆಳುವಾಗಿ ಕೂಡ ಇರಬಾರ್ದು. ಈ ರೀತಿ ಸರಿ ಇದೆ. ಇದನ್ನು ಕಪ್ಗಳಲ್ಲಿ ಕೂಡ ನಾವು ಹಾಕಿ ಬೇಯಿಸ್ಬೋದು, ಅಥವಾ ಈ ಇಡ್ಲಿ ಪ್ಲೇಟ್ ಏನಿರುತ್ತೆ, ನಾವು ನಾರ್ಮಲ್ ಇಡ್ಲಿ ಏನು ಮಾಡೋ ಪ್ಲೇಟ್ ಇರುತ್ತೆ ಅದರಲ್ಲಿ ಕೂಡ ನೀವು ಹಾಕಿ ಸ್ಟೀಮ್ ಕುಕ್ ಮಾಡ್ಬೋದು. ನಾನೀಗ ಸ್ಟೀಮರಲ್ಲಿ ಇಡ್ತಾ ಇದ್ದೀನಿ. ಅಂದಾಜು ಒಂದು 15 ನಿಮಿಷ ಹೈ ಫ್ಲೇಮಲ್ಲಿ ಇದನ್ನು ಬೇಯಿಸಬೇಕಾಗತ್ತೆ. 15 ನಿಮಿಷದಲ್ಲಿ ಇದು ಚೆನ್ನಾಗಿ ಬೇಯುತ್ತೆ ಕೂಡ. ನೋಡಿ 15 ನಿಮಿಷ ಆಗಿದೆ ಆ್ಯಂಡ್ ಸನ್ನಾಸ್ ಕೂಡ ರೆಡಿ ಆಗಿದೆ. ಇದು ಕ್ಲೀನಾಗಿ ನಿಮಗೆ ಇಡ್ಲಿ ಮೋಲ್ಡಿಂದ ಬರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ತುಂಬ ಫ್ಲಫಿಯಾಗಿರುತ್ತೆ ಹಾಗೂ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಿಮಗೆ ಸ್ವಲ್ಪ ಸ್ವೀಟ್ ಟೇಸ್ಟ್ ಕೂಡ ಬರುತ್ತೆ ಸಕ್ಕರೆ ಉಪಯೋಗ ಮಾಡಿರೋದ್ರಿಂದ. ಯೂಶ್ವಲಿ ಇದನ್ನು ನಾನ್ ವೆಜ್ ಕರಿಗಳ ಜೊತೆ ಸರ್ವ್ ಮಾಡ್ತಾರೆ. ಅಲ್ಲದೆ ನೀವು ವೆಜ್ ಕರಿ ಜೊತೆಗೂ ನೀವು ಇದನ್ನು ಸರ್ವ್ ಮಾಡ್ಬೋದು. ಕಡಲೆಕಾಳು ಕರಿ, ಮಿಕ್ಸ್ ವೆಜ್ ಕರಿ ಜೊತೆ ಕೂಡ ನೀವು ಇದನ್ನು ಸರ್ವ್ ಮಾಡ್ಬೋದು. ಒಂದು ವೆರೈಟಿ ಆಫ್ ಇಡ್ಲಿ ರೆಸಿಪಿ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಸಿಗುತ್ತೆ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.